ಇವ್ರಿಗೆ ಒಳ್ಳೆ ಮಾತನ್ನ ಕೇಳಿದ್ರೆ ಮಗುನ ಕೊಡಲ್ಲ ಇವರು. ಹೋಗಿ ಸ್ವಲ್ಪ ಜೋರು ಮಾಡ್ತೀನಿ. ನನ್ನ ಮಗಳನ್ನ ನಂತಾಗೆ ಕಳಿಸ್ರಿ ಅಂತ ಹೇಳಿ ನಾನು ಜೋರು ಮಾಡ್ತೀನಿ. ಏನಿಲ್ಲ, ನಾನು ಅವ್ರು ಕೊಡಲ್ಲ ಅಂದಿದ ತಕ್ಷಣ ನೆನ್ನೆ ಮೊನ್ನೆ ಅದೇ ಬಂದಿದ್ದೀನಿ. ಇವೆರಡು ದಿನದಿಂದ ನಾನು ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಕಳಿಸಿಲ್ಲ. ಇವಾಗ ಹೋಗಿ ಜೋರು ಮಾಡ್ತೀನಿ. ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೋಗಿ ನಾನು ದಬಾಯಿಸಿ ಕರ್ಕೊಂಬಂದ್ಬಿಡ್ತೀನಿ. ನೆನ್ನೆ ಮೊನ್ನೆ ಎದ್ರಕಂಡು ಬಂದಿದ್ದೀನಿ. ಏನೋ ಬಿಡು ಬಿಡು ಹೋಗ್ಲಿ ಬಿಡು ಅಂತ ಅಂದಂಗೆಲ್ಲ ಇವ್ರದ್ದು ಯಾಕೋ ಜಾಸ್ತಿ ಆಗ್ತೈತೆ. ಕೊಡಲಿಲ್ಲ ಅಂದ್ರೆ ನಾನು ಅಷ್ಟೇ ಏನು ಮಾಡಬೇಕು ಅಂಬದು ನನಗೆ ಚೆನ್ನಾಗಿ ಗೊತ್ತೈತೆ. ಮಾಡ್ತೀನಿ ನೋಡು. ನಾನು ಸಾಕ್ಯಂತೀನಿ. ನನ್ನ ಮಗಳು ಬಂದಾಗಿಂದ ಒಳ್ಳೇದಾಗೈತೆ ಅಂತ ಹೇಳ್ತಾನಲ್ಲ, ಅದಕ್ಕೆ ನಾನು ಅದೇನು ಮಾಡಬೇಕು ಅಂಬದು ಚೆನ್ನಾಗಿ ಗೊತ್ತೈತೆ. ಅದೇನು ಸತ್ಯ ಅಂತ ನಾನು ಏನು ಮಾಡಬೇಕು, ಅದೇನು ಸತ್ಯ ಹೊರಗೆ ಹಾಕ್ಬೇಕು ಅಂಬದು ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಮಾಡ್ತೀನಿ. ನಾನು ಏನೋ ಅಂತ ತಿಳ್ಕೊಬಿಟ್ಟ ನೀನು. ನಾನು ಏನೋ ಬಿಡು ಇವತ್ತು ಕಳಿಸ್ತಾನೆ ನಾಳೆ ಕಳಿಸ್ತಾನೆ, ಏನು ಬಿಡು ಜಗಳ ಮಾಡ್ಕೊಂಬದು ದೊಡ್ಡದಲ್ಲ, ಜಗಳ ಮಾಡ್ಕೋಬಾರ್ದು ಅಂತ ಹೇಳಿ ಎಷ್ಟೊಂದು ಸೊರ್ಸ್ಕೊಂಡು ಬಂದಂಗೆಲ್ಲ ನಾ ಕೊಡಂಗೆ ಇಲ್ಲ, ಕಳ್ಸಂಗೆ ಇಲ್ಲ. ಯಾಕೆ ಜೀವಿತಾ, ಏನು ಹಂಗೆ ಬೈಕೊಂಡು ಹಂಗೆ ಹೋಗ್ತಾ ಇದೆಯಾ? ಎಲ್ಲಿಗೆ? ಆಗ ನಮ್ಮ ಅಮ್ಮನಿಗೆ ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನೆನ್ನೆ ಎಲ್ಲ ನಾವು ಹೋಗಿ ಕೇಳಿದ್ಕೆ ಇಲ್ಲ ಕಳಿಸಲ್ಲ ಅಂತ ಅಂದ. ಅದಕ್ಕೆ ಇವತ್ತು ಹೋಗಿ ಜೋರು ಮಾಡಿ ಕರ್ಕೊಂಬರೋಣ ಅಂತ ಜೋರು ಮಾಡ್ತೀನಿ. ಹೋಗಿ ಯಾಕೆ ಕಳಿಸಲ್ಲ ನನ್ನ ಮಗಳನ್ನ, ಯಾಕೆ ಕಳಿಸಲ್ಲ ನೀನು ಅಂತ ಹೇಳಿ ಜೋರು ಮಾಡ್ತೀನಿ. ಹೋಗಿ ನಾನೇ ಎತ್ಕೊಂಬತ್ತೀನಿ ಒಳಕ್ಕೆ ಹೋಗಿ. ಏನೋ ಎಲ್ಲಾಡೋತಾರಕ್ಕ ಬಿಡು ಅಂತ ನಾನು ಎಷ್ಟು ಅನ್ಸರಿಸ್ತಾ ಇದ್ದೀನಿ ಗೊತ್ತಾ? ನನ್ನ ಮಗಳನ್ನ ಬಿಟ್ಟಿರೋಕ್ಕಾಗ್ತಿಲ್ಲ. ನಾನು ಕರ್ಕೊಂಬತ್ತೀನಿ. ಕರ್ಕೊಂಬಂದು ನಾನು ಸಾಕ್ತೀನಿ. ನಮ್ಮ ಅಮ್ಮ ನೋಡಿದ್ರೆ ನನ್ನ ಮಾತಾಡ್ಸಲ್ಲ. ನೀನು ನಮ್ಮ ಮನೆಯಾಗೆ ಇರಬೇಡ, ಹೋಗು. ನೀನು ಹೋಗಿ ಗಂಡನ ಮನೆಗೆ ಹೋಗಿ ಅಂತೈತಿ. ಲಿಕ್ಕೆನಲ್ಲ ಅದಕ್ಕೆ ನನ್ನ ಮಗ ಸೊಸೆನಲ್ಲ ನಾನು ದೂರ ಮಾಡ್ಕೊಂಡೆ ಅಂತ ನಮ್ಮಮ್ಮ ಅಲ್ಲೇ ನನ್ನ ಮೇಲೆ ಬೆಳಗ್ಗೆಯಿಂದನ ಗಲಾಟೆ. ಹೋಗಿ ನಿನ್ನ ಗಂಡನ ಮನೆಗೆ ಅಂತ ಜಗಳ ಮಾಡ್ತೈತೆ. ಆ ಹುಡುಗಿ ಇದ್ದಿದ್ರೆ ನಮ್ಮಮ್ಮ ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ. ಅದಕ್ಕೆ ಹುಡುಗಿ ಇಲ್ಲದಕ್ಕೇನೆ ನಮ್ಮಮ್ಮ ಹಿಂಗೆಲ್ಲ ಮಾತಾಡ್ತಿರೋದು. ನಿನ್ನ ಗಂಡನ ಮನೆಗೆ ಹೋಗಿ ನೀನು ಅಂತ ಮಾತಾಡ್ತೈತೆ ನಮ್ಮಮ್ಮ ಬೆಳಗ್ಗೆಯಿಂದನ. ಅದಕ್ಕೆ ಹೋಗಿ ಕರ್ಕೊಂಬತ್ತೀನಿ ನನ್ನ ಮಗಳನ್ನ. ನಾನು ಇವಾಗ ಒಳಕ್ಕೆ ಹೋಗಿ ನುಗ್ಗೋಗಿ ಎತ್ಕೊಂಬತ್ತೀನಿ. ಯಾಕಮ್ಮ ಗುದ್ದಾಡ್ತೀರ? ನೀನು ಅವಾಗ ಸುಮ್ಮನೆ ಇರಲಿಲ್ಲ, ಕರ್ಕೊಂಡೋಗಿ ಸುಮ್ಮನೆ ಬಿಟ್ಟು ಬಂದೆ. ಅವ್ರು ಹೆಂಗೆ ಏನು ಅವರೇನೇನು ಕೇಳಿರಲಿಲ್ಲ, ಏನಿಲ್ಲ. ನೀನಾಗಿ ನೀನು ಮಾಡ್ಕೊಂಡೆ ಜೀವಿತ. ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡೆ ನೀನಾಗಿ ನೀನು. ಅವ್ರು ಮಾಡೋದಕ್ಕೆ ಅಷ್ಟು ಸಿಟ್ಟು ಬರುತ್ತೆ, ಸುಮ್ಮನಿರು. ನನಗೆ ಅಷ್ಟು ಬೇಜಾರಾಗುತ್ತೆ ಅವ್ರು ಮಾಡ್ತಾ ಇರೋದು ನೋಡಿ. ಹಂಗೆ ಇದನ್ನು ಮಾಡುತ್ತೆ. ಹೇಳು ಅಂತಾರೆ ಅಮ್ಮಯ್ಯ. ನಂದೇ ತಪ್ಪು ಅಮ್ಮಂಗೆ ಮಾಡುತ್ತೆ. ನಂದೇನು ತಪ್ಪಿಲ್ಲ ತಾರವಕ್ಕ ಅದ್ರಾಗೆ. ಅವ್ನು ಮಾಡಿರೋದು ತಪ್ಪು ತಾನೇ. ಅವಳಕ್ಕೆ ಮದುವೆ ಆಗಬೇಕಾಗಿತ್ತು. ಅವ್ನು ಮದುವೆ ಆಗಿರೋದಕ್ಕೆ ನಾನು ಹಿಂಗೆಲ್ಲ ಆಟ ಸಾಧಿಸ್ತಾ ಇರೋದು. ಒಳ್ಳೆ ಮಾತನ್ನ ಕೇಳು. ಅಲ್ಲಿ ಹೇಳಿದೆ ಒಳ್ಳೆ ಮಾತನ್ನ ಕೇಳಿದ್ದೀನಿ. ನನ್ನ ಮಗಳು ನಾನು ಕರ್ಕೊಂಡು ಹೋಗ್ತೀನಿ ಅಂತ 2 ದಿನ ಕೇಳಿದ್ದೀನಿ. ಕಳಿಸ್ತಿಲ್ಲದ್ದ ಯಾಕೋ ಒಂದಿಟ್ಟು ಬೆಳಗ್ಗೆಯಿಂದನ ಕಿತ ಅಂತ ತಳ್ಕೊಂಡು ಪಾಪ. ಯಾಕಪ್ಪ ಹಂಗೆ ಕಣಮ್ಮ ಹುಡುಗರು. ನಾನು ಅಜ್ಜಿಗೆ ಯಾರನ್ನ ಕರ್ಕೊಂಬಂದಿದ್ದೆ ಇಲ್ಲಿ. ಅದೇ ಹಿರಿಯರ್ಗಾದ್ರೆ ಸ್ವಲ್ಪ ಅನುಭವ ಇರುತ್ತೆ ಅಂತ ಹೇಳಿ ಆ ಅಜ್ಜಿನ ಕರ್ಕೊಂಬಂದಿದ್ದೆ. ಆ ಅಜ್ಜಿ ಏನಿಲ್ಲ ಕಣಪ್ಪ, ಹೊಟ್ಟೆ ಎಲ್ಲ ಮುಟ್ಟು ನೋಡ್ತು. ಏನಿಲ್ಲ ಕಣಪ್ಪ, ಹೊಟ್ಟೆ ಎಲ್ಲ ಏನು ಗಡ್ಸಿಲ್ಲ, ಏನಿಲ್ಲ ಸುಮ್ಮನೆ ಅಳ್ತಾ ಹುಡುಗರು. 1-2 ದಿನ ಸುಮ್ಮನೆ ಇರ್ತವೆ, 1-2 ದಿನ ಅಳೋದು ಹಿಂಗೆಲ್ಲ ಮಾಡ್ತವೆ ಅಂತ ಆ ಅಜ್ಜಿ ಹಂಗೆ ಅಂತು. ಈಗ ಅಜ್ಜಿನ ಕರ್ಕೊಂಬಂದು ತೋರಿಸ್ತಾ ಎಲ್ಲ ನಮಗೆ ಏನು ಅಂತ ಇದಿಲ್ಲ. ಆ ಅಜ್ಜಿ ಎಲ್ಲ ನೀಳಿಸ್ತು, ಸೆರಗ್ನಾಗು ಎಲ್ಲ ಕೂದಲಾಗು ಏನೇನ ಹಿಂಗೆ ನೀಳಿಸ್ತು. ಎಲ್ಲ ಕಣ್ಣು ಹಸ್ರು ತೆಗಿಯೋದು ಎಲ್ಲ ಮಾಡ್ತು. ಅಜ್ಜಿ ತಾಗೆ ಕಣ್ಣು ಹಸ್ರು ತೆಗಿಸ್ತಾ ಕಾಣತ್ತೆ. ಅದಕ್ಕೆ ಸುಮ್ಕಾದ್ಲು ಕಣ್ಣು ಹಸ್ರಾಗೈತಿ. ಅವಜ್ಜಿ ಈಗ ರಂಚಾಕ್ತು. ಕೆಂಡ ತಗೊಂಡು ಎಲ್ಲ ನೀವುಳಿಸಿ ಕೆಂಡದ ರಂಚಾಕ್ತು. ಅದಕ್ಕೆ ಇವಾಗ ಸ್ವಲ್ಪ ಸುಮ್ಕಾದ್ಲು ಕಣ್ಣು ಹಸ್ರಾದಂಗೆ ಐತಿ. ಮಣ್ಣು ನೀವುಳಿಸಿ ಹಸಿ ಕೆಸಿತ್ತು, ಮೆಣಸಿನ್ಕಾಯಿ ಉಪ್ಪು ನೀವುಳಿಸಿ ಹಾಕ್ತು. ಅಯ್ಯೋ ಒಂದಲ್ಲ ಒಜ್ಜಿ ಮಾಡಿದ್ದು. ಕಣ್ಣು ಹಸ್ರ ಆಯ್ತು ಕಣಮ್ಮ ಅಂತ ಹಿರಿಯರ್ಗಾಲೇನೆ ಗೊತ್ತಾಗ್ಬಿಡುತ್ತೆ. ನೋಡ್ತಿದ್ದಂಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನೋಡ್ತಿದ್ದಂಗೆ ಹೇಳ್ತಾವ ಅಜ್ಜಿ. ಹೊಟ್ಟೆ ಎಲ್ಲ ಮುಟ್ಟು ನೋಡ್ತೇ, ಹೊಟ್ಟೆ ಪಟ್ಟೆ ಯಾತು ಗಡ್ಸಾಗಿಲ್ಲ ಕಣಮ್ಮ. ಕಾಕನ ಮಾಡ್ಕೊಂಡವಳೆ ಅಂತೀರ. ಅವಳೇನು ಈಗ ಶನಕ್ಕೈದಾಳೆ, ಏನಾಗಿಲ್ಲ, ಕಣ್ಣು ಹಸ್ರಾಗೈತಿ ಅಂತೇಳಿ ನೀವುಳಿಸಿ ಹಾಕ್ತು. ಅವಾಗ ಸುಮ್ಕಾದ್ಲು. ಕಣ್ಣು ಹಸ್ರಾದಂಗೆ ಆಗೈತೆ ಅಮ್ಮನಿಗೆ. ಎಲ್ಲ ಬಂದು ನೋಡ್ತಾರಲ್ಲ, ಅದಕ್ಕೆ ಕಣ್ಣು ಹಸ್ರಾಗೈತಲ್ಲಿ. ಕರ್ಕೊಂಡು ಹೋಗೋದೆ ನಾನು. ತೆಗಿ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಬೆಳಿಗ್ಗೆ ಅಳ್ತಿದ್ಲು ನನ್ನ ಮಗಳು. ತೆಗಿ ಕರ್ಕೊಂಡು ಹೋಗ್ತೀನಿ. ಜೀವಿತ ಸುಮ್ಮನೆ ಹೋಗು ಅಂತ ಹೇಳ್ತಾ ಇರೋದು. ಇಲ್ಲೋ ದೌತರ ಮಾಡಿದ್ಯಾ ಅಂದರೆ ಏನಿಲ್ಲ ನಿನಗೆ. ಸುಮ್ಮನೆ ಹೋಗೆ. ಅವತಾರ ಆಡಕ್ಕೆ ಬತ್ತೀಯ? ಸುಮ್ಮನೆ ಹೋಗೋದು ಕಲಿ. ಏನಾನ ಅವತಾರ ಆಡಿದ್ಯಾ ಅಂದರೆ ಸರಿ ಆಗೋದಿಲ್ಲ. ಏನು ಅವತಾರ ಆಡ್ತಾ ಇದೆಯಾ ನೀನಿಲ್ಲಿ? ಮಗಳೆಲ್ಲ ಗೊತ್ತಾಳೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ. ನಾನು ಏನು ಬಿಡತ್ತ ಗುದ್ದಾಡ್ದಂಗೆ ಕರ್ಕೊಂಡು ಹೋಗ್ಬೇಕು. ಒಳ್ಳೆ ಮಾತನಾಗ ಹೇಳೋಣ, ಕಳಿಸ್ತಾರೆ ಕರ್ಕೊಂಡು ಹೋಗೋಣ ಅಂತ ನಾನಿದ್ರೆ ನೀನು ಇಲ್ಲೂ ಅವತಾರ ಆಡಕ್ಕೆ ನಿಂತ್ಕೊಂಡಿದೀಯ. ಫಸ್ಟ್ ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗ್ತೀನಿ. ಬರಮ್ಮ ಬಾ ಹೋಗೋಣ. ಕೊಡು ನನ್ನ ಮಗಳನ್ನ ಕೊಡು. ತೆಗಿಯ ಹೋಗೆ. ಕೊಡಲ್ಲ ಹೋಗೆ. ಸುಮ್ಮನೆ ಕೊಡತ್ತೆ. ನಾನು ಒಳ್ಳೆ ಮಾತನಾಗ ಹೇಳ್ತೀನಿ. ನಾನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಕೊಡಿಲಿ ನೀನು ಫಸ್ಟ್ ಕೊಡು. ಬಾರೆ ಇಸಿಕೆ, ಫಸ್ಟ್ ಇಸಿಕೆ ಬಾರೆ ಇಸಿಕೆ. ಯಾಕೆ ಹೊಡಿಯೋದು? ನೀನು ಹೊಡಿಬೇಡ ನೋಡು. ಬಿಡು, ಹೊಡಿಬೇಡ. ಫಸ್ಟ್ ಈ ಕಡೆಗೆ ಎತ್ಕೊಳಮ್ಮ. ಆ ಕಡೆಗೆ ಎತ್ಕೊಳಮ್ಮ. ಅಜ್ಜಿ ಎತ್ಕೊಳಜ್ಜಿ. ಆ ಕಡೆ ಕೊಡಬೇಡ ನೀನು. ಎತ್ಕೊಳತ್ತೆ ಇಲ್ಲಿ ತಗ ಎತ್ಕ. ಸುಮ್ಮನೆ ಎತ್ಕ. ನಡೀಲಿ ಒಳಗೆ ಕರ್ಕೊಂಡೋಗಿ. ನೀನು ಬಂದೆ ನಾನು ಇಲ್ಲಿ ಮುಟ್ಲಿ. ಮುಷ್ಣಿ ಹೊಡಿತೀನಿ ನಾನು. ಒಳ್ಳೆ ಮಾತನಾಗ ಹೇಳಿದ್ದು ಅರ್ಥ ಆಗಲ್ಲ ನಿನಗೆ.
ಅರ್ಥ ಆಗಲ್ಲ ನಿನಗೆ? ಏಯ್ ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಬಿಡು. ಯಾಕೆ ಹೊಡಿತಾ ಇದೀಯ ನೀನು? ಹೊಡಿಯೋದು ನೋಡು, ಬಿಟ್ರೆ ಸರಿ ನೋಡು. ನೀನು ಇಲ್ಲೋ ದಾವತಾರ ಆಡಿದೀಯ ಅಂದ್ರೆ ನನ್ನ ಹತ್ರ ಸರಿ ಆಗೋದೇ ಇಲ್ಲ. ನಾನು ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ಬಿಟ್ರೆ ಸರಿ ನೋಡು. ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ, ಕರ್ಕೊಂಡು ಹೋಗೋದೇ ನಾನು ನನ್ನ ಮಗಳನ್ನ. ಅದು ಯಾರನ್ನ ಕರ್ಕೊಬತ್ತೀಯ ಕರ್ಕೊಬರೋಗೆ? ನಾನಂತ ನನ್ನ ಮಗಳನ್ನ ಕಳಿಸಲ್ಲ ಕಣೆ. ನೀನು ಎಷ್ಟೇ ಹೇಳು, ನೀನು ಎಷ್ಟೇ ಬುಡ್ಕ, ನೀನು ಏನನ ಹೇಳು, ನಾನಂತ ನನ್ನ ಮಗಳನ್ನ ಕಳಿಸಲ್ಲ 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 ಕಣೆ. ಅಲ್ಲ ನೋಡು, ಮನ ಮರ್ಯಾದಿಲ್ದಳು ಭಾಷೆ ಕೆಮಕ್ ಬತ್ತಾಳೆ. ಅವತಾರ ಆಡ್ತಾಳೆ ಇಲ್ಲಿ. ಕರ್ಕೊಂಡು ಹೋಗ್ತೀನಿ, ಕಳಿಸ್ಬೇಕಷ್ಟೇ. ಯಾಕೆ ಕಳ್ಸಲ್ಲ ನೀನು? ಯಾಕೆ ಕಳ್ಸಲ್ಲ? ನಾನೇನಿಲ್ಲ ನೋಡು, ಕಳಿಸ್ರಪ್ಪತ್ತ ಹೋಗ್ಲಿ. ಮಕ್ಕಳು ತಾಯಾರ್ತಾಗಿರ್ಬೇಕು. ಕಳಿಸ್ರಿ, ನಂಗೆ ಮಾಡಬೇಡ. ಕಳಿಸು, ಸುಮ್ಮನೆ ಕರ್ಕೊಂಡು ಹೋಗ್ತಾಳೆ ಅವಳೆಲ್ಲ ಸೆನಕ್ ನೋಡ್ಕೊಂತಾಳೆ. ನೀನು ಕಳಿಸ್ಬೇಕಣಪ್ಪ. ಕಳಿಸಲ್ಲ ಕಣಕ್ಕ, ನಾನು ಯಾರು ಏನು ಹೇಳಿದ್ರು ಕಳಿಸಲ್ಲ. ಅದು ಯಾರು ಬಂದ್ರೂ ಕಳಿಸಲ್ಲ. ನೋಡೋಣ ಅದು ಏನಾಗುತ್ತೋ ಆಗಲಿ. ಬಾರೆ ಹೋಗಾಸಿಕೆ, ಬಾರೆ ಹೋಗಾಸಿಕೆ, ಬಾ. ಒಳ್ಳೆ ಮಾತಲ್ಲಿ ಹೇಳ್ತೀನಿ ನೋಡು. ಹೋಗ್ಬಾ ಚಿಕ್ಕೆ, ಹೋಗ್ಬಾರೆ. ನಾನು ಹೋಗಲ್ಲ. ನನ್ನ ಮಗಳು ನಾನು ಕರ್ಕೊಂಡು ಹೋಗ್ದಲ್ಲ, ನಾನಂತ ಇಲ್ಲಿಂದ ಹೋಗಲ್ಲ. ಹೋಗಲ್ಲ ಅಂದರೆ ಹೋಗಲ್ಲ. ನಡಿ ಹಸಿಕೆ, ನಡಿ ಹಸಿಕೆ. ಏನಿಲ್ಲ ಜೋರು ಮಾಡಿದೆ ಅಂದ್ರೆ ನಡೆಯಲ್ಲ. ನಡಿ ಹಸಿಕೆ. ಬಿಡಪ್ಪ, ದಬ್ಬೇಡ ಬಿಡು. ಅವಳೆ ಮೊದಲೇ ಚೆನ್ನಾಗಿಲ್ಲ, ಹಂಗೆಲ್ಲ ದಬ್ಬೇಡ ಬಿಡು. ಮತ್ತೆ ಇಲ್ಲಿ ಬರಬೇಡ ಅಂತ ಹೇಳೋದು ನಿನಗೆ ಅರ್ಥ ಆಗುತ್ತೋ ಇಲ್ವೋ? ಹಾಂ, ಅರ್ಥ ಆಗುತ್ತೋ ಇಲ್ವೋ? ಇಲ್ಲಿ ಬರಬೇಡ ಅಂತ ಹೇಳೋದು ನಿನಗೆ ಅರ್ಥ ಆಗಲ್ಲಾಗಿದ್ರೆ ನೀನು ಹಿಂಗೆ ಮಾಡ್ತಾ ಇರಲಿಲ್ಲ. ನಿನಗೆ ಅರ್ಥ ಆಗಲ್ಲ ಕಡೆ, ಅರ್ಥ ಆಗಲ್ಲ. ಹೋಗ್ತಾ ಇರು ಅಂತ ಹೇಳಿದ್ರೆ ಕೇಳಲ್ಲ. ಮನುಷ್ಯರಾದ್ರೆ ಅರ್ಥ ಮಾಡ್ಕೊಂತಾರೆ. ಅದು ಮನುಷ್ಯರಲ್ಲ, ಏಟ ಪ್ರಾಣಿಗಳಿಗೆ ಹೇಳಿದ್ರೆ ಏಟ ಅರ್ಥ ಆಗುತ್ತೆ. ನಿನಗೆಲ್ಲ ಅರ್ಥವಾಗುತ್ತೆ, ಹೋಗು. ಅದೇ ಮತ್ತೆ ಹೇಳ್ತಾ ಇದ್ರು ಅರ್ಥ. ಈಗ ನಾನಂತ ನನ್ನ ಮಗಳನ್ನ ನಾನು ಕಳಿಸಲ್ಲ. ಅದು ಯಾರನ್ನ ಕರ್ಕೊಬತ್ತೀಯ ಕರ್ಕೊಬ, ಅದು ಏನಾಗುತ್ತೋ ಆಗಲಿ ನೋಡೋಣ. ನನ್ನ ಮಗಳನ್ನ ನಾನು ಕಳಿಸಲ್ಲ ಅಂದರೆ ಕಳಿಸಲ್ಲ. ನಾನೇ ನೋಡ್ಕೊಂತೀನಿ, ನಾನೇ ಸಾಕ್ತೀನಿ. ನಾನು ಅವಳು ಇರೋವರೆಗೂ ನನಗೆ ಯಾವತ್ತೂ ಸೋಲಿಲ್ಲ ಅಂಬೋದು ಗೊತ್ತು. ನಾನು ನೋಡ್ಕೊಂತೀನಿ. ನನಗೆ ಒಂದಲ್ಲ ಒಂದಿನ ನನ್ನ ಮಗಳು ಒಳ್ಳೆಯ ಹೆಸರು ತತ್ತಾಳೆ ಅಂತ ನಂಬಿಕೆ ಐತೆ. ನನ್ನ ಮಗಳನ್ನ ನಾನು ಸಾಕ್ತೀನಿ. ನನಗೆ ಹೆಂಗೆ ಸಾಕಬೇಕು ಅನ್ನೋದು ಗೊತ್ತೈತೆ. ಬಾರೆ ಜೀವಿತ, ನೀನ ಹೋಗಿ ಬಾರೆ. ಯಾರನ್ನ ದೊಡ್ಡವ್ರನ್ನ ಕುಂಡ್ರಿಸ್ಕೊಂಡು ಬಗೆಹರಿಸ್ಕೋಬೇಕು. ಬಾ. ನೀನೇ ಸುಮ್ಮನೆ ಹಿಂಗೆ ಜಗಳ ಮಾಡ್ಕೊಂಡ್ರೆ ಜಗಳ ಮಾಡ್ಕೊಂಬದೇನೆ. ಬರೀ ಜಗಳ ಆಡ್ತಾನೇ ಇರ್ತೀರ. ಬಾ, ಜಗಳ ಆಡಬಾರ್ದು. ಅಲ್ಲ ತರೋಕ, ಜಗಳ ಆಡಬಾರ್ದು ಅಂದ್ರೆ ನನ್ನ ಮಗಳನ್ನ ನನಗೆ ಕಳ್ಸೋಕ್ಕೇನು? ತಾಯಿ ಹತ್ರ ಇರ್ಬೇಕಕ್ಕ. ನನ್ನ ಮಗಳು ತಾಯಿ ಹತ್ರ ಇದ್ರೆ ಎಷ್ಟು ಚೆನ್ನಾಗಿರ್ತಾಳೆ ಗೊತ್ತಾ ಅವಳು. ಅದಕ್ಕೆ ಮತ್ತೆ ನನ್ನ ಹತ್ರ ಇರಲಿ ಅಂತ ನಾನು ಕರ್ಕೊಂಡು ಹೋಗ್ತಾ ಇರೋದು. ಮುಂಚೆಗೆ ಅದು ಅರಿವಿರಲಿಲ್ಲ. ಮುಂದಾಗಲೇ ಕರ್ಕೊಂಬಂದು ಸಾಕಲ್ಲ ಸಾಕ್ಯ ಅಂತ ಕೊಟ್ಟಲ್ಲ. ಅವತ್ತು ನಿನಗೆ ಅದು ಯೋಚನೆ ಇರಲಿಲ್ವೇನೆ? ಅವತ್ತು ಹೆಂಗಪ್ಪ ಹಿಂಗೆ ಬಿಟ್ಟು ಹೋದ್ರೆ ಅಂತೇಳಿ ಅವತ್ತು ಯೋಚನೆ ಮಾಡ್ಬೇಕಾ? ಇವತ್ತು ಯೋಚನೆ ಮಾಡ್ತಾ ಇದ್ದಾಳೆ. ಯಾಕಂದ್ರೆ ಎಲ್ಲ ನೋಡ್ಕೊಂಡ್ವಲ್ಲ, ನಾವೆಲ್ಲ ನೋಡ್ಕೊಂತ ಇದೀವಲ್ಲ, ಅದಕ್ಕೆ ಮಕ್ಕಳ್ದಂಗಾತು. ಸುಮ್ಮನೆ ಇತ್ತಲ್ಲ ಎಂತ ಚೆನ್ನಾಗಿ ನೋಡ್ಕೊಂತಾರಲ್ಲ ಅಂತ. ಮತ್ತೆ ಬೆಳಗ್ಗೆಯಿಂದ ಅಳ್ತಾ ಇತ್ತು ನನಗೆ. ಅದೇ ಮತ್ತೆ ಅಳ್ತಾ ಇದ್ದಾಳೆ, ಕರ್ಕೊಂಡೋಗಿ ನಾನು ನೋಡ್ಕೊಂಬನ ಅಂತ ಅನ್ನಿಸ್ತಾ ಐತೆ. ಇಲ್ಲಡೆ ಜೀವಿತ, ನೀನೇನೋ ಹೇಳು, ನೀನೇನೇ ಮಾತಾಡು, ನಾನಂತೂ ಕಳಿಸಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡೋದು ಕಲಿ. ನೀನು ನನ್ನ ಹತ್ರ ಇಲ್ಲದೆಲ್ಲ ಮಾತಾಡಕ್ಕೆ ಬರಬೇಡ. ಇಲ್ಲಿ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಕರ್ಕೊಂಡು ಹೋಗ್ತೀನ ಇಲ್ಲ ನೋಡ್ತಾ ಇರು. ನೀನೇನೆ ಈ ಮಗು ಬೇಡಪ್ಪ, ನೀನು ಕರ್ಕೊಂಡೋಗು. ನನಗೆ ಬೇಡವೇ ಬೇಡ ಅನ್ಬೇಕು ನೀನು. ಹಂಗೆ ಮಾಡ್ತೀನಿ. ನನಗೆ ಗೊತ್ತೈತಿ ಏನು ಮಾಡ್ಬೇಕಂತ. ಮಾಡ್ತೀನಿ ನೋಡು, ಸರಿಯಾಗಿ ಮಾಡಿ ತೋರಿಸ್ತೀನಿ. ಬಾರಿ, ನಾನು ಕುಂಡ್ರಿಸ್ಕೊಂಡು ಯಾರನ್ನ ನೀವೇನೇ ಬರೀ ಮಾತಾಡಿರೆ, ಬರೀ ಗುದ್ದಾಡ್ತೀರ. ಅವ್ರು ಕಳ್ಸಲ್ಲ ಅಂತಾರೆ. ನೀನು ನಾನು ಕರ್ಕೊಂಡು ಹೋಗ್ತೀನಿ ಅಂತ ನೀನು ಅಂತೀಯ. ಆದರೆ ಇದು ಸರಿ ಹೋಗಲ್ಲ. ಈಗ ಸುಮ್ಮನೆ ಯಾರನ್ನ ಕರ್ಕೊಂಬಂದು ಅದೇ ನ್ಯಾಯ ಪಂಚಾಯತಿ ಮಾಡ್ಕೊಂಡು ಕರ್ಕೊಂಡು ಹೋಗಿ ಮತ್ತೆ ಬಾ. ನಡಿಯಾಕ ಹಂಗೆ ಮಾಡ್ತೀನಿ. ನಡಿ, ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತ. ನಾನು ನೋಡ್ಕೊಂಬದೇ ಇಲ್ಲ, ಬೇಡವೇ ಬೇಡ ಅನ್ಬೇಕು. ಕೊಳ್ಳಮ್ಮ ಕರ್ಕೊಂಡೋಗು ಅಂತ ಅನ್ಬೇಕು. ಅವನ ಬಾಯಿಂದಲೇ ಅವನೇ ತಂದು ನನಗೆ ಕೊಡ್ಬೇಕು. ಹಂಗೆ ಮಾಡ್ತೀನಿ. ಅದೇನು ಅಂತ ಸರಿಯಾಗಿ ಗೊತ್ತಾದರೆ ಅವನೇ ಸುಮ್ಮನಾಗ್ತಾನೆ. ಅದೇನು ಅಂತ ಗೊತ್ತಾಗಿಲ್ವಲ್ಲ ಇನ್ನು ನಾನು ಅದಕ್ಕೆ. ಏನು ಮಾಡ್ತಾಳೋ? ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನೀನಾಗಿ ನೀನು ಕೊಡಬೇಕು ಅಂತ ಹೇಳ್ತಾಳಲ್ಲ. ಏನು ಮಾಡ್ತಾಳಮ್ಮ ಅವಳು? ಇನ್ನೇನು ಮಾಡ್ತಾಳೆ ತಗ. ಅವಳು ಇನ್ನೇನು ಮಾಡೋಕ್ಕಾಗುತ್ತೆ? ಅವಳೇನು ಮಾಡ್ತಾಳೆ ನೋಡೋಣ. ಅದೇನು ಮಾಡ್ತಾಳೆ ಅಂತ ನೋಡೋಣ ಬಿಡ್ಪಾಪ. ಸುಮ್ಮನೆ ಇವಳ್ದೊಂದು ತಲೆನ ಮಾತಲ್ಲ. ಸುಮ್ಮನೆ ನಮ್ಮೂರಿಗೆ ಕರ್ಕೊಂಡೋದ್ರೂ ಆಸೆನಪ್ಪ. ಸುಮ್ಮನೆ ಅಲ್ಲಿಗೆ ಕರ್ಕೊಂಡು ಹೋಗ್ಬೋದು. ಬೇಡ ಬಿಡಿ, ಇನ್ನು ಮೊನ್ನೆ ಮನೆ ಮಾಡಿದ್ದೀವಿ, ಒಳ್ಳೇದಾಗೈತಿ. ಆ ಮನೆ ಬಿಟ್ಟು ಬಂದಮೇಲೆ ಒಳ್ಳೇದಾಗೈತಿ. ನಮ್ಮ ಹುಡುಗಿಗೆ ದುಡ್ಡು ಕಾಸ್ನಾಗ ಆಗಿರ್ಬೋದು ಎಲ್ಲ. ಆದ್ರಾಗೂ ಸ್ವಲ್ಪ ಇವಾಗ ಕೂಡ್ತೈತಲ್ಲ ಪಾಪ. ಯೋಟ್ ಒಳ್ಳೇದಾಗ್ತೈತಿ ನಮ್ಗೆ. ಮನೆಯಾಗಿಂದನ ಯಾಕೋ ಈ ಹೊಸ ಮನೆಯಾಗಿದ್ರು ಕೈ ಎತ್ತಿಲ್ಲ, ಬಾಯಿ ಎತ್ತಿರಲಿಲ್ಲ. ಇಲ್ಲಿ ಬಂದಾಗಿಂದನೂ ಯೋಟ ಒಂದಿಟ್ಟು ಒಳ್ಳೇದಾಗೈತೆ ಕಣ್ಪಾಪ. ಹ್ಞೂನಮ್ಮ, ನನ್ನ ಮಗಳನ್ನ ಈ ಮನೆಗೆ ಕರ್ಕೊಂಬಂದಾಗಿಂದಲೂ ಮಗಳನ್ನ ನಾನು ನೋಡ್ಕೊಂಡು ನಾನು ಅವಳನ್ನೆಲ್ಲ ಸಾಕ್ತಾ ಇರೋದ್ರಿಂದ ನಮ್ಮ ಮನೆಗೆ ಬಂದಾಗಿಂದನೂ ಒಳ್ಳೇದಾಗ್ತೈತೆ. ನನಗೆ ಯಾವುದ್ರಾಗ ಏನು ತೊಂದರೆ ಆಗ್ತಾಯಿಲ್ಲ. ಎಲ್ಲದ್ರಾಗೂ ನನಗೆ ಒಳ್ಳೇದಾಗ್ತೈತೆ. ನಿಜವಾಗ್ಲೂ ವ್ಯಾಪಾರನೂ ತುಂಬ ಚೆನ್ನಾಗಿ ಆಗ್ತೈತೆ, ಲಾಭನೂ ಚೆನ್ನಾಗಿ ಬರ್ತೈತೆ, ಬಿಸ್ನೆಸ್ ಅನ್ನೋದು ನನಗೆ ಚೆನ್ನಾಗಿ ಆಗ್ತೈತೆ. ಇದಕ್ಕಿಂತ ಇನ್ನೇನು ಬೇಕಮ್ಮ? ಅಷ್ಟೇ, ಅದೇನಾಗುತ್ತಾ ಆಗಲಿ. ನಾವು ಅವಳಿಗೋಸ್ಕರ ಯಾಕೆ ಬಿಟ್ಟೋಗೋಣ? ಏನೂ ಬೇಡ. ಅವಳಿಗೋಸ್ಕರ ಬಿಟ್ಟೋಗೋದಾದ್ರೆ ನಾವು ಯಾಕೆ ಇಲ್ಲಿ ಬರಬೇಕಾಗಿತ್ತು? ಇಲ್ಲೇ ಇರೋಣ. ಚೆನ್ನಾಗಿ ಅಡ್ಜಸ್ಟ್ ಆಯಿತು, ಒಳ್ಳೇದಾಗೈತಿ ಮನೆಗೆ ಬಂದಾಗಿಂದ. ಜೀವಿತನಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಬಂದು ಬಲವಂತ ಮಾಡಿ ಕರ್ಕೊಂಡು ಹೋಗಕ್ಕೆ ಬಂದವಳೆ. ನಾನು ಅದಕ್ಕೆ ಏನೇಂದ್ರೂ ಕಳಿಸಲ್ಲ ಅಂತೇಳಿ ಜಾಡಿಸಿ ದಬ್ಬದೆ ನೋಡು. ಎರಡು ಬಾರ್ಸೂ ಬಾರಿಸ್ದೆ.
ಮತ್ತು ನನಗೆ ಎಷ್ಟು ಸೀಟು ಬರುತ್ತೆ ಇವಳು ಎಷ್ಟು ಹೇಳಿದ್ರು ಒಳ್ಳೆ ಮಾತನ್ನ ಕೇಳೋದಿಲ್ಲ. ನಾನು ಕಳಿಸಲ್ಲ. ನನ್ನ ಮಗಳು ಬಂದಾಗಿಂದ ನನಗೆ ತುಂಬ ಒಳ್ಳೇದಾಗೈತೆ, ನಿಜ ಒಳ್ಳೇದಾಗೈತೆ. ಮನೆಗೆ ಕರ್ಕೊಂಬಂದಾಗಿಂದ ಎಷ್ಟು ಒಳ್ಳೇದಾಗೈತೆ ಅಂದರೆ ಅಷ್ಟು ಒಳ್ಳೇದಾಗೈತೆ ನನಗೆ. ಬಿಸ್ನೆಸ್ಸಲ್ಲಾಗಿರ್ಬೋದು, ದುಡ್ಡು ಕಾಸಿನ ವಿಚಾರದಲ್ಲಾಗಿರ್ಬೋದು, ನಾನು ಹಿಂಗಿದ್ದೆ ಹಿಂಗಾದೆ, ನಿಜ ಒಳ್ಳೇದಾಗ್ತೈತೆ, ತುಂಬ ಚೆನ್ನಾಗಿ ಆಗ್ತೈತೆ. ಈ 6 ದಿನ ಅಂತೂ ನನಗೆ ದುಡ್ಡು ಕಾಸಿನಲ್ಲಂತೂ ತುಂಬ ಇಂಪ್ರೂವ್ಮೆಂಟ್ ಆಗ್ತೈತೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.